ಅದು ಬಿಟ್ಟರೆ ಯಾರು ಇರಲ್ಲ ಭೂಮಿ. ಆಗ ಕೃಷ್ಣನಿಗೆ ಸುದರ್ಶನ ಚಕ್ರವನ್ನು ಬಿಡ್ತಾನೆ. ಸುದರ್ಶನ ಚಕ್ರ ಬಿಟ್ಟಾಗ ಶಿಶುಪಾಲನ ಕುತ್ತಿಗೆ ಏನಾಗ್ತದೆ, ಶಿರಛೇದ ಆಗ್ತದೆ, ಕುತ್ತಿಗೆಯನ್ನು ಹಾರು ಹೋಗ್ಬಿಡ್ತದೆ. ಆಗ ಹಾರು ಹೋಗ್ಬೇಕಾಗ ಆ ಸಂದರ್ಭದಲ್ಲಿ ಏನಾಗ್ತದೆ, ಕೃಷ್ಣನ ಬೆರಳಿನಿಂದ ಸೇರಿ ಚಕ್ರ, ಸುದರ್ಶನ ಚಕ್ರ ಏನಾಗ್ತಿತ್ತಲ್ಲ, ಅದು ಚಕ್ರವನ್ನ ಅಕ್ರೋಧದಿಂದ ಕೃಷ್ಣ ಹೋದಾಗ ಆ ಬೆರಳನ್ನ ಕೃಷ್ಣನಿಗೆ ಏನಾಗ್ತದೆ, ರಕ್ತ ಬರ್ತಾ ಇರ್ತದೆ. ಕೃಷ್ಣನಿಗೆ ಏನಾಗ್ತದೆ, ಚಕ್ರವನ್ನು ಬಿಟ್ಟಾಗ ಕೃಷ್ಣನ ಬೆರಳಿಗೆ ರಕ್ತ ಬರ್ತಾ ಇರ್ತದೆ. ಆ ರಕ್ತದಲ್ಲಿ ಬಂದಾಗ ಇಡೀ ಸಭೆಯಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ. ಯಾರು ಪಟ್ನೆ ಬಂದು ಆ ಬೆರಳಿಗೆ ದಾರವನ್ನು ಕಟ್ಟಲ್ಲ, ಆ ಬೆರಳಿಗೆ ಯಾವುದೊಂದು ಅರಿವು ಕಟ್ಟಬೇಕಲ್ಲ, ಯಾರು ಕಟ್ಟಲ್ಲ. ಆಗ ತಕ್ಷಣ ಬಂದು ದ್ರೌಪದಿ ಏನ್ ಮಾಡ್ತಾಳೆ, ಕೃಷ್ಣನ ಬೆರಳಿಗೆ ಬಂದು ಬಟ್ಟೆಯನ್ನು ಕಟ್ತಾಳೆ. ಬಟ್ಟೆಯನ್ನು ಸೀರೆ, ತಮ್ಮ ಸೀರೆಯನ್ನು ಹರಿದು ಏನ್ ಮಾಡ್ತಾಳೆ ಅಂದ್ರೆ ಆ ರಕ್ತ ಬರುವಂತ ಕೃಷ್ಣನ ಬೆರಳಿಗೆ ಬಟ್ಟೆಯನ್ನು ಕಟ್ತಾಳೆ. ಆ ಬಟ್ಟೆಯನ್ನು ಕಟ್ಟಿದಾಗ ರಕ್ತ ನಿಲ್ಲುತ್ತದೆ. ಆಗ ಕೃಷ್ಣನಿಗೆ ಬಹಳ ಸಂತೋಷ ಆಗ್ತದೆ. ಅಮ್ಮ, ನೀನು ನನ್ನ ಸೋದರಿದ್ದಾಗೆ, ನನ್ನ ಬೆರಳನ್ನ ರಕ್ತ ಬರುತ್ತಿರುವಾಗ ನಿನ್ನ ಸೀರೆಯನ್ನ ಲೆಕ್ಕಿಸದೆ ಸೀರೆಯನ್ನು ಹರಿದು ನನ್ನ ಬೆರಳಿಗೆ ಕಟ್ಟಿದಲ್ಲ, ಇಂದಿನಿಂದ ನನ್ನ ಏನಾಗಿದೆ, ನನ್ನ ಸೋದರಿಯಾಗಿದೆ ಅಂತ. ನನ್ನ ತಂಗಿ ಇದ್ದೀನಿ ಇವತ್ತಿಂದ. ಅದಕ್ಕೆ ನೀನ್ ಹೆಂಗ ನನ್ನ ಬೆರಳನ್ನ ರಕ್ಷಣೆ ಮಾಡಿದೋ ಹಾಗೆ ಇಡೀ ಜೀವನದಲ್ಲಿ ನಿನಗೆ ಕಷ್ಟ ಬಂದಾಗ, ನಿನ್ನ ಕಷ್ಟ ಬಂದಾಗ ಕ್ಷಣ ಕ್ಷಣಕ್ಕೂ ನಿನ್ನ ರಕ್ಷಕನಾಗಿ ನಿನ್ನ ರಕ್ಷಣೆ ಮಾಡುವುದೇ ನನ್ನ ಧರ್ಮ. ಹಾಗಾಗಿ ಅಮ್ಮ, ನಿನಗೆ ಇವತ್ತಿನ ಏನಾದ್ರು ಆಶೀರ್ವಾದ ಮಾಡ್ತಾನೆ ಕೃಷ್ಣ. ಆಶೀರ್ವಾದ ಮಾಡಿದ ಏನು ಬಟ್ಟೆ ಸಂಕೇತ ಅದಲ್ಲ, ನೂಲಿನ ಸಂಕೇತ ಅದಲ್ಲ, ಅದು ಏನಾಯ್ತು ಅಂದ್ರೆ ಮುಂದೆ ನೂಲ ಹುಣ್ಣಿಮೆ ಅಂತ ಕರೀತಾರೆ, ರಕ್ಷಾಬಂಧನ ಅಂತ ಕರೀತಾರೆ, ರಾಖಿ ಪೂರ್ಣಿಮಾ ಅಂತ ಕೂಡ ಕರೀತಾರೆ. ಈ ಹಬ್ಬದ ಹಿನ್ನೆಲೆ ಮುಂದೇನಾಗ್ತದೆ, ಆ ದ್ರೌಪದಿಗೆ ಇವೆಲ್ಲ ಗೊತ್ತಿದೆ. ದ್ರೌಪದಿಗೆ ಏನಾಗ್ತದೆ ಅಂದ್ರೆ ಎಲ್ಲರೂ ಇರ್ತಾರೆ. ಪಗಡಿ ಆಟದಲ್ಲಿ ದ್ರೌಪದಿಯನ್ನೇ ದುಶ್ಯಾಸನ ಸಾಮೂಹಿಕವಾಗಿ ದ್ರೌಪದಿಗೆ ಏನ್ ಮಾಡ್ತದೆ ಗೊತ್ತಿಲ್ಲ, ನಿಮ್ಗೆಲ್ಲ ಗೊತ್ತಿದೆ. ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಕೊಟ್ಟವ್ರು ಎಲ್ಲರೂ ಹೋದಾಗ ಪಗಡಿ ಆಟದಲ್ಲಿ ಸೋತು ಹೋಗ್ತಾರೆ ಪಾಂಡವರು. ಈ ದ್ರೌಪದಿಯನ್ನ ನಡು ಸಭೆಯಲ್ಲಿ ದುಶ್ಯಾಸನ ಏನ್ ಮಾಡ್ತಾನೆ ಅಂದ್ರೆ ಸೀರೆಯನ್ನ ಹೇಳ್ತಾ ಇರ್ತಾನೆ. ಸೀರೆಯನ್ನು ಹೇಳುವಾಗ ಆಗ ಎಲ್ಲ ಕುಟುಂಬದವರೆಲ್ಲರೂ, ಗುರು ದ್ರೋಣರೆಲ್ಲರೂ, ಗುರುಗಳು, ಹಿರಿಯರು, ಪಂಡಿತರು, ರಾಜರೆಲ್ಲರೂ ಖಂಡಿತ ಕೂಡರಾಗ್ತಾರೆ. ಕಣ್ಣಿವೆ ಅದು ಕೂಡಾಗ್ತಾರೆ. ಆಗ ಅಂತಾರೆ, ಇಂಥ ಜನ ಬೇಕಾ, ಇಂಥ ರಾಜರು ಬೇಕಾ, ಇಂಥ ಜನರು ಬೇಕಾ, ಇಂಥ ಪುರುಷರು ಬೇಕಾ ಭೂಮಿ ಮೇಲೆ ಅಮ್ಮ. ಆಗ ದ್ರೌಪದಿಗೆ ಬಹಳ ನೋವಾಗ್ತದೆ. ನೋವಾದಾಗ ಕೊನೆಗೆ ಒಂದೇ ಅಸ್ತ್ರ ಇರ್ತದೆ, ಕಷ್ಟ ಬಂದಾಗ ಒಬ್ಬನೇ ಒಂದೇ ಅಸ್ತ್ರ ಇರ್ತದೆ. ಆಗ ಕೃಷ್ಣ ಅಲ್ಲಿವರೆಗೆ ನೋಡ್ಕೋತಾನೆ ಕೂತಾನೆ, ಏನ್ ಮಾಡ್ತಾರೆ ಅಮ್ಮ ನೋಡೋಣ. ಆ ಕೊನೆಗೆ ಸೀರೆಯನ್ನ ಕೊನೆ ಭಾಗದಲ್ಲಿ ಬಂದಾಗ ಆವಾಗ ಏನ್ ಮಾಡ್ತಾರೆ ಅಂದ್ರೆ, ನೋವಾದಾಗ ಅಮ್ಮ ಅಂತೇವೆ, ನೋವಾದಾಗ ದೇವರೇ ಅಂತೇವೆ. ಆಗ ದ್ರೌಪದಿಗೆ ನೋವಾದಾಗ ಓ ಕೃಷ್ಣ ಅನ್ನುವ ಕೃಷ್ಣ ಅಂತ. ಆಗ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ. ಆಗ ನಿನ್ನ ಸೀರೆ ಎಳೆಯುವಂತ ದುಶ್ಯಾಸನಿಗೆ ಪಾಠವನ್ನು ಕಲಿಸಬೇಕಾಗಿ ಆಗಿರುವಂತ ಭಗವಾನ್ ಕೃಷ್ಣ ಎಷ್ಟೇ ಆದರೂ ಅಷ್ಟು ಸೀರೆ ಬಿಡ್ತಾ ಇರ್ತಾನೆ. ಅಮ್ಮ, ನಿನ್ನ ರಕ್ಷಕನಾಗಿ ನಾನು ಕೆಲಸವನ್ನು ಮಾಡ್ತೇನೆ. ಆಗ ವಚನ ಕೊಟ್ಟಿದ್ದ ಏನಂತಂದ್ರೆ, ನಿನ್ನ ನೂಲ ಎಷ್ಟಕ್ಕೆ ನೂಲವಿಲ್ಲ, ಅದು 100 ಪಟ್ಟು ನೀನು ನಾನು ರಕ್ಷಕನಾಗಿದ್ದೇನೆ, ನಾನು ರಕ್ಷಣೆ ಮಾಡ್ತಾಳೆ ತಾಯಿ ಅಂತ ಹೇಳಿ ದ್ರೌಪದಿಗೆ ಏನ್ ಮಾಡ್ತಾಳೆ, ರಕ್ಷಣೆಯನ್ನು ಕೊಡ್ತಾನೆ ಭಗವಾನ್ ಕೃಷ್ಣ. ಅದಕ್ಕೆ ಹೇಳಿದ್ದೇನೆ, ಅಂದಿನಿಂದ ರಾಖಿ ಪೂರ್ಣಿಮಾ, ರಾಖಿ ಹಬ್ಬ ಅಂತೇಳಿ ಮಹಾಭಾರತದ ಹಿನ್ನೆಲೆಯಿಂದ ಇಲ್ಲಿವರೆಗೆ ನಾವು ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ಅನೇಕ ಮಹಿಳೆಯರ ಮನೆಗೆ ಹೋಗ್ಲಿ, ಹಿರಿಯರು ಹೋಗ್ಲಿ, ಎಲ್ಲ ಘಟನೆಗಳು ನೋಡ್ತೇವೆ. ಅನೇಕ ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆ ಹೋಗುವಾಗ, ಗಂಡ ಯುದ್ಧಕ್ಕೆ ಹೋಗುವಾಗ ಹೆಂಡತಿ ಆದವ್ರು ಏನ್ ಮಾಡ್ತೀವಿ ಅಂದ್ರೆ ರಕ್ಷೆ ಕವಚವನ್ನು ಕೊಡ್ತೀವಿ. ರಕ್ಷೆ ಕವಚ ಏನಂತಂದ್ರೆ, ನಿನಗೆ ಕೂಕಮೆಲ್ಲ ಹಚ್ಚಿ ನಿನ್ಗೆ ಒಳ್ಳೇದಾಗ್ಲಿ, ದೇವ್ರಿಗೆ ಒಳ್ಳೇದು ಮಾಡಿದ್ರೆ ಕೈಯಲ್ಲಿ ದಾರವನ್ನು ಕಟ್ಟು ಯುದ್ಧ ಕಳಿಸ್ತದೆ ಹಿಂದಿನ ಕಾಲದಲ್ಲೆಲ್ಲ. ಇದು ರಕ್ಷಾಬಂಧನದ ಒಂದು ಕತೆ. ರಕ್ಷಾಬಂಧನ ಅಂದ್ರೇನು? ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡುವುದು, ಹೆಣ್ಣು ಮಕ್ಕಳನ್ನ ಗೌರವಿಸುವುದು, ಹೆಣ್ಣು ಮಕ್ಕಳನ್ನ ತಾಯಿಯಂತೆ ತಿಳ್ಕೊಳ್ಳೋದು, ಹೆಣ್ಣು ಮಕ್ಕಳಿಗೆ ಕಷ್ಟ ಬಂದಾಗ ಅವ್ರ ಹಿಂದೆ ನಾವು ಇದ್ದೇವೆ ಎಂಬ ಸಂಕೇತದ ಒಂದು ಹಬ್ಬವೇ ಇವತ್ತು ಯಾವುದಿದೆ ಅಂದ್ರೆ ರಕ್ಷಾಬಂಧನ. ಅಂದ್ರೇನು? ರಕ್ಷಣೆಗೆ ನಾವು ಸಿದ್ಧ ಇದ್ದೇವೆ ಪುರುಷರಾದವರು ಎಂಬ ಭಾವನೆ ನಮ್ಮ ಈ ಹಬ್ಬದ ವಿಶೇಷತೆ. ಇದು ಮಹಾಭಾರತ ಮತ್ತು ಶ್ರೀಕೃಷ್ಣನ ಕಾಲದಿಂದ ಬಂದಂತ ಒಂದು ಹಿನ್ನೆಲೆವಾದಂತ ಘಟನೆ ನಾವು ಸಾಮಾನ್ಯವಾಗಿ ನೋಡುತ್ತೇವೆ. ಹಾಗಾಗಿ ಕೃಷ್ಣ ಅಂದ್ರೆ ಹಾಗೆ ನಿಮ್ಗೆ ಹೇಳ್ತಿಲ್ಲ, ದ್ರೌಪದಿಗೆ ಎಲ್ಲ ಬಿಟ್ಟು ನಂಬಿಕೆ ಎಲ್ಲದ ದೊಡ್ಡದು. ರಕ್ಷಾಬಂಧನ ಅಂದ್ರೆ ಸುಮ್ಮ ಹೋಗಿ ದಾರ ಕಟ್ಟೋದಲ್ಲ, ದಾರದಿಂದ ಇರಬೇಕು ಅಂದ್ರೆ ಪ್ರೀತಿ ಇರಬೇಕು.